ಜಿಲ್ಲೆಯ ರಾಣೆಬೆನ್ನೂರು ನಗರವು ವಾಣಿಜ್ಯ ನಗರಿ ಎಂದೇ ಏಷ್ಯಾ ಖಂಡದಲ್ಲಿ ಏನೋ ಪ್ರಸಿದ್ಧಿಯನ್ನು ಪಡೆದಿರ್ತದೆ. ಇಲ್ಲಿ ದಿನನಿತ್ಯ ಸಾವಿರಾರು ವಾಹನಗಳು ಇಲ್ಲಿ ಬರ್ತಾ ಇರ್ತವೆ. ಇಲ್ಲಿ ಕಾರುಗಳ ಸಂಖ್ಯೆ ಹೆಚ್ಚಿಗೆ ಇರ್ತದೆ. ಆದರೆ ಆ ಕಾರಿನ ಒಂದು ಪಾರ್ಕಿಂಗ್ ವ್ಯವಸ್ಥೆ ಎಲ್ಲಿ ಮಾಡಬೇಕು ಏನು ಎಂಬುದನ್ನು ಗೊಂದಲದಲ್ಲಿರ್ತಾರೆ. ಹೀಗಿಂಥ ಸಂದರ್ಭದಲ್ಲಿ ಎಲ್ಲಿ ನೋಡಿದರೆ ಹೆಚ್ಚಿಗೆ ಬರೀ ಬೈಕನ್ನು ನಿಲ್ಲಿಸ್ತಿರ್ತಾರೆ, ಹೊತ್ತು ಕಾರು ನಿಲ್ಲಿಸೋಕ್ಕೆ ಜಾಗ ಇರಲ್ಲ. ಇಲ್ಲಿಯ ಸ್ಥಳೀಯ ಟ್ರಾಫಿಕ್ ಪೊಲೀಸರು ಸಹಿತ ಏನೋ ಇದನ್ನು ನೋ ಪಾರ್ಕಿಂಗ್ ಕಾರ್ ಎಲ್ಲಿ ಪಾರ್ಕ್ ಮಾಡಬೇಕು ಅಥವಾ ಬೈಕ್ನವ್ರು ಎಲ್ಲಿ ಪಾರ್ಕಿಂಗ್ ಮಾಡಬೇಕು ಅಂತಂದು ನಾಮಫಲಕವನ್ನು ಅಳವಡಿಸಿದ್ರು ಸಹಿತ ಕಾರ್ ಪಾರ್ಕಿಂಗ್ ಮಾಡೋ ಹತ್ರ ಜಾಗದಲ್ಲಿ ಬೈಕನ್ನು ನಿಲ್ಲಿಸಿರ್ತಾರೆ. ಇವತ್ತು ನಿಜವಾಗ್ಲೂ ಹೇಳ್ಬೇಕಂತಂದರೆ ಇಲ್ಲಿಯ ಟ್ರಾಫಿಕ್ ಪೊಲೀಸರು ಸಹಿತ ಒಂದು ಒಳ್ಳೆಯ ಉತ್ತಮವಾದಂಥ ಕಾರ್ಯಾಚರಣೆ ಮಾಡುವುದರ ಮೂಲಕ ಎಲ್ಲ ಬೈಕುಗಳಿಗೆ ಲಾಕ್ ಮಾಡಿ ಅವುಗಳನ್ನು ಎತ್ತಂಗಡಿ ಮಾಡುವಂಥ ಸನ್ನಿವೇಶ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಇದರಿಂದ ಇಲ್ಲಿ ಕಾರಿನಲ್ಲಿ ಬರ್ತಕ್ಕಂಥ ಎಷ್ಟೋ ಜನ ಪ್ರಯಾಣಿಕರಿಗೆ ಇದು ಕಾರನ್ನು ಪಾರ್ಕಿಂಗ್ ಮಾಡಲು ತುಂಬ ಅನಾನುಕೂಲ ಇತ್ತು. ಈಗ ಅದನ್ನು ಅನುಕೂಲ ಮಾಡಿಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ದಿನನಿತ್ಯ ಬೆಳತಕ್ಕಂಥ ಜನಸಂಖ್ಯೆ ಹೆಚ್ಚಿನ ಒಂದು ವಾಣಿಜ್ಯ ನಗರಿ ಎಂದು ಪ್ರಸಿದ್ಧಿಯಾಗಿರುವ ರಾಣೆಬೆನ್ನೂರು ತಾಲೂಕಿಗೆ ಈ ವ್ಯಾಪಾರಸ್ಥರಾಗಲಿ ಹಲವಾರು ಜನಗಳು ಇಲ್ಲಿ ಬಂದು ನೆಲೆಯೂರಿರ್ತಾರೆ. ಇವತ್ತು ನಿಜವಾಗ್ಲೂ ಅವರ ಕಾರ್ಯಾಚರಣೆ ನಿಜಕ್ಕೂ ಶ್ಲಾಘನೀಯ ಅಂತಂದು ಹೇಳ್ಬೋದು. ಇದು ಸಾರ್ವಜನಿಕರಿಗೆ ಎಲ್ಲರಿಗೂ ಒಂದು ಒಳ್ಳೆಯ ಮಾಹಿತಿ. ಯಾರೇ ಇಲ್ಲಿ ಎಲ್ಲಿ ಪಾರ್ಕಿಂಗ್ ಇರುತ್ತೆ, ಕಾರ್ ಎಲ್ಲಿ ಪಾರ್ಕಿಂಗ್ ಇರುತ್ತೆ ಅಲ್ಲಿ ಕಾರನ್ನು ಪಾರ್ಕಿಂಗ್ ಮಾಡಿರಿ, ಬೈಕನ್ನು ಎಲ್ಲಿ ಪಾರ್ಕಿಂಗ್ ಮಾಡಬೇಕಾಗುತ್ತೆ ಅಲ್ಲಿ ಬೈಕನ್ನು ಪಾರ್ಕಿಂಗ್ ಮಾಡಿರಿ ಅಂತಂದು ತಮ್ಮಲ್ಲಿ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಧನ್ಯವಾದಗಳು.